रविवार 6 जुलाई को सुबह 10:30 बजे बीदर में बसवा नगर के वासु अस्पताल रोड पर जिला कन्नड़ साहित्य परिषद बीदर, सीबी सोमशेट्टी कला प्रतिष्ठान और वचन समूह संस्थे बीदर के सहयोग से श्री सीबी सोमशेट्टी चित्रालय और श्री गुरु बसवा चित्र चरित्र पुस्तक का विमोचन और सम्मान समारोह आयोजित किया गया। इस सम्मान समारोह में दिव्य सानिधि बसव कल्याण अनुभव मंडप के अध्यक्ष पूज्य श्री नाडोजा डॉक्टर बसवलिंग पट्टादेवरे और दिव्य नेतृत्व हुलसूरू के गुरु बसवेश्वर संस्थान मठ के पूज्य श्री डॉक्टर शिवानंद महास्वामी जी ने अध्यक्षता की। इनके अलावा बैलू निष्कल मंडप के पूज्य श्री निजगुणानंद प्रभु तोंटदारिया थे। आर्ट गैलरी और मुख्य द्वार का उद्घाटन कैबिनेट मिनिस्टर फॉर फॉरेस्ट एंड इकोलॉजी व बीदर इंचार्ज मिनिस्टर ईश्वर खंड्रे ने किया। इस अवसर पर बीदर दक्षिण के विधायक डॉक्टर शैलेंद्र बेलदाड़े मुख्य अतिथि थे। इस अवसर पर जिला कन्नड़ साहित्य परिषद के अध्यक्ष सुरेश चंद शेट्टी, बसवराज जाप शेट्टी, बसवराज धन्नूर, जयराज खंड्रे और अन्य उपस्थित थे। केपी न्यूज के कैमरामैन पपुराज का कवरेज। देश विदेश स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ, ಚಿತ್ರಾಲಯ ಮಾಡಿದ್ದಾರೆ। ಆ ಚಿತ್ರಾಲಯದಲ್ಲಿ ವಿಶ್ವಗುರು ಬಸವಣ್ಣನವರು ಜನ್ಮ ತಾಳಿದ್ದಾಗಿನಿಂದ ಅವರು ಲಿಂಗೈಕ್ಯರಾಗುವವರೆಗೆ ಕಲಾಕೃತಿಗಳ ಮುಖಾಂತರ ಇವತ್ತು ಜನರಿಗೆ, ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿ ಬರುವಂಥ ರೀತಿಯಲ್ಲಿ ಏನು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಾಗಿತ್ತು, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರೇನು ಹೋರಾಟ ಮಾಡಿದರು, ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ ತಳಹದಿ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು, ಅದಕ್ಕೆ ಈ ಅವರ ತತ್ವಾದರ್ಶಗಳು ಇಂದಿನ ದಿನಮಾನಗಳಲ್ಲಿಯೂ ಭಾಳ ಪ್ರಸ್ತುತವಾಗಿದ್ದಾವೆ। ಇಡೀ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ। ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಸವತತ್ವ ಮತ್ತು ವಚನ ಸಾಹಿತ್ಯ ನಮ್ಮೆಲ್ಲರ ಜೀವನಕ್ಕೆ, ನಮ್ಮ ಸಮಸ್ಯೆಗಳಿಗೆ, ಎಲ್ಲ ಸಮಾಜದಲ್ಲಿರುವಂಥ ಅನಿಷ್ಟಗಳಿಗೆ ದಿವ್ಯೌಷಧಿ ಆಗಿದೆ। ಅದರ ಪ್ರಕಾರ ನಾವು ನಡೆದರೆ ಇಡೀ ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದೆ। ಆ ದೃಷ್ಟಿಯಿಂದ ಅವರು ಮಾಡಿದಂಥ ಏನು ಕೆಲಸ ಇದೆ ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದ್ದಾರೆ। ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಮುಂದೆ ಹೆಚ್ಚಿನ ಪ್ರಶಸ್ತಿಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ, ಅವರಿಗೆ ಗೌರವಿಸುವಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಲಿಕ್ಕೆ ನಾನು ಸಂಪೂರ್ಣವಾಗಿ ಸಹಯೋಗ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ।